ನಮಸ್ತೆ. ನಾನು ಸಂಧ್ಯಾ ಹೊನಗುಂಟಿಕರ್. ನುಡಿ ತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ಸಂತಸದ ಸಂಭ್ರಮಕ್ಕೆ ಇಡೀ ಬಳಗಕ್ಕೆ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ನುಡಿ ತೋರಣದ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಅಂಗವಾಗಿ ಬಳಗಕ್ಕೆ ಹೃತ್ಪೂರ್ವಕ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ಮೀರಾ ಹೆಚ್ಎನ್. ನುಡಿ ತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ ಬಳಗಕ್ಕೆ ಮನದಾಳದ ಶುಭಾಶಯಗಳನ್ನ, ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ನುಡಿ ತೋರಣ ಸಾಹಿತ್ಯ ಬಳಗವು 4ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಬಳಗಕ್ಕೆ ಮತ್ತು ಬಳಗದ ಸದಸ್ಯರಿಗೆ ಶುಭವನ್ನು ಕೋರ್ತೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ನಮ್ಮ ಬಳಗವು ಚಟುವಟಿಕೆಯಲ್ಲಿ ಹಚ್ಚ ಹಸಿರಾಗಿರಲಿ, ಹೊಚ್ಚ ಹೊಸದಾಗಿರಲಿ, ಎಲ್ಲರೂ ಮೆಚ್ಚುವಂತಿರಲಿ ಅಂತ ಹೇಳ್ತಾ ಬಳಗಕ್ಕೆ ಮತ್ತು ಬಳಗದ ಸದಸ್ಯರಿಗೆ ಶುಭವನ್ನು ಹಾರೈಸುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು GN ಶ್ಯಾಮಸುಂದರ್, ಶಿಡ್ಲಘಟ್ಟ, ನಿವೃತ್ತ ಶಿಕ್ಷಕ, ನುಡಿ ತೋರಣ ಬಳಗದ ಒಬ್ಬ ಸದಸ್ಯ. ನುಡಿ ತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಹೃದಯಾಂತರಾಳದ ಶುಭಾಶಯಗಳನ್ನು ಹೇಳಬಯಸುತ್ತಿದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಸರಸ್ವತಿ ರಾಮಚಂದ್ರ, ಬೆಂಗಳೂರಿನಿಂದ. ನುಡಿ ತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದಗಳು. ನಮಸ್ತೆ, ನಾನು ಗೀತಾ ಎನ್. ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಮನದಾಳದ ಶುಭಾಶಯಗಳು. ನನ್ನ ಹೆಸರು ಕುಮಾರ ಚಲವಾದಿ ಹಾಸನ. ನುಡಿ ತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸುಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಮನದಾಳದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮಸ್ತೆ, ನಾನು ಶೋಭಾ ಹರಿಪ್ರಸಾದ್. ನುಡಿ ತೋರಣ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬಳಗದ 4ನೇ ವಾರ್ಷಿಕೋತ್ಸವಕ್ಕೆ ಬಳಗದ ಸದಸ್ಯರೆಲ್ಲರಿಗೂ ಮನದಾಳದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೆಂಪಿ ದಿನೇಶ್. ನುಡಿ ತೋರಣ ಸಾಹಿತ್ಯ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತೆ. ಈ 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಅದು ತನ್ನ ವಾರ್ಷಿಕೋತ್ಸವವನ್ನು ಕೃಷ್ಣನ ನಾಡಾದ ಉಡುಪಿಯಲ್ಲಿ ಆಚರಿಸಿಕೊಳ್ತಾ ಇದೆ. ತಮಗೆಲ್ಲರಿಗೂ ಅದಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಸಂದರ್ಭದಲ್ಲಿ ಆ ನುಡಿ ತೋರಣ ಬಳಗಕ್ಕೆ ತುಂಬ ಹೃದಯದ ಹಾರ್ದಿಕವಾದ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಚೆಂಪಿ ದಿನೇಶ್. ನಮಸ್ತೆ, ನಾನು ಛಾಯಾ ಭಗವತಿ. ನುಡಿ ತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಮನದಾಳದ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ನಮಸ್ತೆ, ನಾನು ವಿಜಯ ನಿರ್ಮಲ. ನುಡಿ ತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಸುಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಮನದಾಳದ ಶುಭಾಶಯಗಳು. ನಮಸ್ಕಾರ, ನಾನು ಹೂವಾರ್ ಶ್ರೀಪ್ರಕಾಶ. ನುಡಿ ತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಾ ಇರುವುದು ಬಹಳ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನುಡಿ ತೋರಣ ಬಳಗಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ಸಂತಸದ ಸಂಗತಿ. 2022 ಆ ಒಂದು ಸಂವತ್ಸರದಲ್ಲಿ ಪ್ರಾರಂಭಗೊಂಡ ಈ ನುಡಿ ತೋರಣವು ಸತತವಾಗಿ ಯಶಸ್ವಿಗೊಳ್ಳುತ್ತಾ ಒಂದು ಮೆಟ್ಟಿಲ ನಂತರ ಒಂದು ಮೆಟ್ಟಿಲನ್ನ ಹತ್ಕೊಳ್ತಾ ಯಶಸ್ವಿಯಾದಂತಹ ಮೆಟ್ಟಿಲನ್ನ ಹತ್ತುತ್ತಾ
ಎಲ್ಲ ಕಡೆ ಯಶಸ್ವಿಗೊಂಡಿರುವಂತಹ, ಒಳ್ಳೆಯ ಹೆಸರನ್ನ ಪಡೆದಿರುವಂತಹ ನಮ್ಮ ಹೆಮ್ಮೆಯ ನುಡಿ ತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿರುವುದು ನಮಗೆಲ್ಲರಿಗೂ ಹರ್ಷದಾಯಕ ಸಂಗತಿ. ಈ ಒಂದು ಶುಭ ಸಮಯದಲ್ಲಿ ನುಡಿ ಸಂಭ್ರಮಕ್ಕೆ ಹಾಗೂ ನುಡಿ ತೋರಣದ ಬಳಗದಲ್ಲಿರುವಂತಹ ಎಲ್ಲಾ ಸದಸ್ಯರಿಗೂ ಕೂಡ ಹೃನ್ಮನದ ಮನದುಂಬಿದ ಮನದಾಳದ ಶುಭಾಶಯಗಳು ಹಾಗೂ ಶುಭ ಕಾಮನೆಗಳೊಂದಿಗೆ ನಿಮ್ಮ ಪ್ರಜ್ಞಾಪಿ ಹರಿತ್ಸ. ನಮಸ್ತೆ, ನಾನು ಜಯಂತಿ KY. ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಮನದಾಳದ ಶುಭಾಶಯಗಳು. ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಸಾಹಿತ್ಯ ಕ್ಷೇತ್ರದಲ್ಲೇ ಮೇಲುಗೈ ಹೊಂದಿರುವ ನನ್ನ ಪ್ರೀತಿಯ ನುಡಿತೋರಣದ ಸಕ್ರಿಯ ಸದಸ್ಯರಿಗೆ ನನ್ನ ಪ್ರಣಾಮಗಳು. ಶುಭಕೃತ್ನಾಮ ಸಂವತ್ಸರದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಶುಭವನ್ನು ಉಂಟು ಮಾಡುತ್ತೇವೆ ಎಂಬ ಸಂಕಲ್ಪದೊಂದಿಗೆ ಈ ಬಳಗವು ಆರಂಭವಾಗಿ ಸತತ 4 ಸಂವತ್ಸರ ಅಂದ್ರೆ ಶೋಭಕೃತ್ನಾಮ ಸಂವತ್ಸರ, ಕ್ರೋಧಿನಾಮ ಸಂವತ್ಸರ ಮತ್ತು ವಿಶ್ವಾವಸುನಾಮ ಸಂವತ್ಸರವನ್ನು ದಾಟಿ ಈಗ ಕೆಟ್ಟ ವಿಚಾರಗಳನ್ನು ದೂರ ಮಾಡಿ ಒಳ್ಳೆಯ ವಿಚಾರಗಳನ್ನು ಎತ್ತಿ ಹಿಡುವ ಈ ಪರಾಭವ ನಾಮ ಸಂವತ್ಸರದಲ್ಲಿ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಆದ ಕಾರಣ ನುಡಿತೋರಣ ಬಳಗಕ್ಕೆ ಶುಭಕಾಮನೆಗಳೊಂದಿಗೆ ನಿಮ್ಮ ಪ್ರೀತಿಯ ಪ್ರಣತಿ ಪಿ ಹರಿತ್ಸ. ನಮಸ್ಕಾರ, ನಾನು ಡಾಕ್ಟರ್ ರುಕ್ಮಿಣಿ. ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಹೃತ್ಪೂರ್ವಕ ಮನದಾಳದ ಶುಭಾಶಯಗಳು. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ ಎಂದು ಮನತುಂಬಿ ಹಾರೈಸುತ್ತೇನೆ. ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆಯು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಬಳಗಕ್ಕೆ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶಶಿವಸಂತ ಗೂಳೂರು. ನಮ್ಮ ನೆಚ್ಚಿನ ನುಡಿತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವು 3 ವರ್ಷಗಳ ಯಶಸ್ವಿ ಪಯಣವನ್ನು ಮುಗಿಸಿ 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ ಬಳಗದ ಹಿರಿಮೆ ಉತ್ತುಂಗಕ್ಕೇರಲಿ ಎಂದು ಆಶಿಸುತ್ತಾ ಹೃದಯಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನಾನು ಜಯಶ್ರೀರಾಜು. ನುಡಿತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವು ತನ್ನ 4ನೇ ವರ್ಷದ ನುಡಿ ಸಂಭ್ರಮಕ್ಕೆ ಸಜ್ಜಾಗುತ್ತಿದೆ. ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಮನದಾಳದಿಂದ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ ಬಳಗಕ್ಕೆ ನನ್ನ ಹೃನ್ಮನದುಂಬಿದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ, ನಾನು ಶಾಂತಲಾ ಅಶೋಕ್. ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು ತನ್ನ 4ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಈ ಸಂದರ್ಭದಲ್ಲಿ ನನ್ನ ಮನದಾಳದ ಶುಭಾಕಾಂಕ್ಷೆಗಳನ್ನು ಬಳಗಕ್ಕೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರಶಾಂತ್ ಅಗ್ರಹಾರ. ನಮಸ್ತೆ, ನಾನು ಪ್ರೇಮ ಪ್ರಶಾಂತ್ ಶ್ರವಣಬೆಳಗೊಳ. ನಮ್ಮ ಈ ನುಡಿತೋರಣ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಬಳಗವು 4ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಮನದುಂಬಿದ ಮನದಾಳದ ಋನ್ಮನದ ಶುಭಾಶಯಗಳು. ನುಡಿತೋರಣದ ಎಲ್ಲರಿಗೂ ನಮಸ್ಕಾರಗಳು. ನಾನು ವಾಣಿ ಭಂಡಾರಿ, ಶಿವಮೊಗ್ಗದಿಂದ. ಆತ್ಮೀಯರೇ, ನುಡಿತೋರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವು ತನ್ನ 4ನೇ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ನನ್ನ ಮನದಾಳದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶುಭಾಶಯಗಳನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಹಾಗೂ
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಿಂತನೆಗಳು ಮತ್ತೆ ಮತ್ತೆ ಅನುರಣಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಬಂಧುಗಳೇ, ನಾನು ಅಭಿಜ್ಞಾ ಪಿ ಎಂ ಗೌಡ. ನಮ್ಮ ಈ ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷದ ವಾರ್ಷಿಕೋತ್ಸವದ ಹೊಸ್ತಿಲಲ್ಲಿದೆ ಎಂದು ಹೇಳಲು ನನ್ನ ಈ ಮನ ಹರ್ಷಿಸುತ್ತಿದೆ. ಸಂಘಟನೆಯೇ ಶಕ್ತಿ ಎಂಬ ಮಾತಿನಂತೆ ನಮ್ಮ ಒಗ್ಗಟ್ಟು ಸದಾ ಹೀಗೆಯೇ ಇರಲಿ. ನಮ್ಮೆಲ್ಲರಲ್ಲೂ ಕೂಡ ಸದಾಕಾಲವೂ ಉತ್ಸಾಹ ಮತ್ತು ಉಲ್ಲಾಸವನ್ನು ತುಂಬುತ್ತಿರುವ ಈ ನುಡಿತೋರಣ ಬಳಗದ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರುತ್ತಿರುವೆ. ನಮಸ್ತೆ ಎಲ್ಲರಿಗೂ. ನಾನು ಅಶ್ವಿಜಾ ಶ್ರೀಧರ್ ಬೆಳ್ತಂಗಡಿ. 3 ವರ್ಷಗಳ ಯಶಸ್ವಿ ಸಾಹಿತ್ಯ ಪಯಣವನ್ನು ಪೂರೈಸಿ ಇದೀಗ ನುಡಿತೋರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗವು 4ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದೆ. ಬಳಗಕ್ಕೆ ನನ್ನ ಮನದಾಳದ ಶುಭಾಶಯಗಳನ್ನು ಈ ಮೂಲಕ ಸಮರ್ಪಿಸುತ್ತಾ, ಈ ಸಂದರ್ಭದಲ್ಲಿ ಕೃಷ್ಣನ ಊರಾದ ಶ್ರೀ ಪೇಜಾವರ ಅಧೋಕ್ಷಜ ಮಠದಲ್ಲಿ ನಡೆಯುವ ನುಡಿ ಸಂಭ್ರಮ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.